ಹಾಯ್ ಎವ್ರಿವನ್, ವೆಲ್ಕಮ್ ಟು ರಚನಾ ಟೆಕ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ವಾಯ್ಸ್ನ ಡೈರೆಕ್ಟಾಗಿ ಕಸ್ಟಮರಿಗೆ ಹೇಗೆ ಕಳಿಸೋದು ಟ್ಯಾಲಿಯಿಂದ ಅಂತ ಹೇಳಿ ನೋಡೋಣ. ಅಂದರೆ ನೀವು ಇವಾಗ ಹೇಗೆ ಮಾಡ್ತಾ ಇರ್ತೀರಾ, ಫಸ್ಟು PDF ಅಲ್ಲಿ ಸೇವ್ ಮಾಡ್ತೀರಾ ಇನ್ವಾಯ್ಸ್ನ, ಅದಾದಮೇಲೆ ನೀವು ಮೇಲ್ ಓಪನ್ ಮಾಡಿ ಕಸ್ಟಮರ್ಗೆ ಮೇಲ್ ಕಳಿಸ್ತೀರಾ ಅಲ್ವಾ. ಬಟ್ ನಾವು ಟ್ಯಾಲಿಯಲ್ಲೇ ಕ್ವಿಕ್ಕಾಗಿ ಕಳಿಸ್ಬೋದು ಡೈರೆಕ್ಟಾಗಿ ಟ್ಯಾಲಿಯಿಂದನೇ, ಮತ್ತು ನೀವು PDF ಅಲ್ಲಿ ಸೇವ್ ಮಾಡೋ ನೆಸೆಸಿಟಿ ಇರಲ್ಲ. ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ವಿಡಿಯೋ ಫುಲ್ ನೋಡಿ. ಫಸ್ಟ್ ನಾನು ಇವಾಗ ಒಂದು ಇನ್ವಾಯ್ಸ್ ಓಪನ್ ಮಾಡ್ತೀನಿ. ಇನ್ವಾಯ್ಸ್ ಓಪನ್ ಮಾಡಿದ್ದೀನಿ. ಇದಕ್ಕೆ ಮುಂಚೆ ನಾವು ಇನ್ವಾಯ್ಸ್ ಕಳ್ಸೋದಕ್ಕೆ ಮುಂಚೆ ಕೆಲವೊಂದನ್ನು ನಾವು ಡಿಫೈನ್ ಮಾಡಬೇಕು. ಕಸ್ಟಮರ್ದು ಮೇಯ್ನ್ಲಿ ಮೇಲ್ ಐ ಡಿ ಡಿಫೈನ್ ಮಾಡಬೇಕಾಗತ್ತೆ. ಎಲ್ಲಿ ಲೆಡ್ಜರಲ್ಲಿ ಡಿಫೈನ್ ಮಾಡಬೇಕು. ಇಲ್ಲಿ ನೋಡಿ, ಲೆಡ್ಜರಲ್ಲಿ ಪ್ರೊವೈಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆಯಲ್ಲ, ಇದನ್ನ ಎಸ್ ಮಾಡ್ಕೋಬೇಕು. ಇಲ್ಲಿ ಮೇಲ್ ಐ ಡಿ ಡಿಫೈನ್ ಮಾಡಬೇಕು ನಿಮ್ಮ ಕಸ್ಟಮರ್ದು. ಡಿಫೈನ್ ಮಾಡಿಲ್ಲ ಅಂದರೆ ನೀವು ಮ್ಯಾನ್ಯುಯಲಿ ಸಹ ಎಂಟರ್ ಮಾಡ್ಕೋಬಹುದು. ಬಟ್ ಎವ್ರಿ ಟೈಮ್ ಸೇಮ್ ಕಸ್ಟಮರ್ಗೆ ಮ್ಯಾನ್ಯುಯಲಿ ಮೇಲ್ ಐ ಡಿ ಎಂಟರ್ ಮಾಡೋದು ಯಾಕೆ ಅಲ್ವಾ, ಒಂದೇ ಸಲ ನೀವು ಲೆಡ್ಜರಲ್ಲೇ ಡಿಫೈನ್ ಮಾಡಿ. ನೆಕ್ಸ್ಟ್ ನಾನು ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಿ ಆದಮೇಲೆ ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಎಂಟ್ರೀಸ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಇಲ್ಲಿ ಶೇರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಕರೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸಮ್ ಡೀಟೇಲ್ಸ್ ನೀವು ಹಾಕಬೇಕಾಗತ್ತೆ. ಯಾವ ಮೇಲ್ ಐ ಡಿಯಿಂದ ಹೋಗಬೇಕು, ಯಾವ ಮೇಲ್ ಐ ಡಿಗೆ ಹೋಗಬೇಕು ಅಂತ ಹೇಳಿ ಇಲ್ಲಿ ತೊಗೊಂಡಿದೆ. ಇನ್ ಕೇಸ್ ನೀವು ಇಲ್ಲಿ ಹಾಕಿಲ್ಲ ಅಂದರೆ ನೀವೇ ಮ್ಯಾನ್ಯುಯಲಿ ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಾವು ಆಲ್ರೆಡಿ ಅಲ್ಲಿ ಡಿಫೈನ್ ಮಾಡಿದ್ದೀವಲ್ಲ, ಸೊ ಅದರಿಂದ ಇದೇ ಮೇಲ್ ಐ ಡಿ ತೊಗೊಂಡಿದೆ. CC ನೀವು ಮೆನ್ಷನ್ ಮಾಡ್ಬೋದು, ಮತ್ತು BCCನೂ ಮೆನ್ಷನ್ ಮಾಡ್ಬೋದು. ಸಬ್ಜೆಕ್ಟ್ ಇಲ್ಲಿ ಇನ್ವಾಯ್ಸ್ ಅಂತ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ಮೆಸೇಜ್, ಬಾಡಿ ಮೆಸೇಜು ಜಸ್ಟ್ ಪ್ಲೀಸ್ ಫೈಂಡ್ ಅಟ್ಯಾಚ್ಡ್ ಇನ್ವಾಯ್ಸ್ ಅಂತ ಹೇಳಿ ಕೊಟ್ಟಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಎಂಟರ್ ಮಾಡಿ. ಎಂಟರ್ ಮಾಡಿ ಆದಮೇಲೆ ಇಲ್ಲಿ ಇಮೇಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಥೆಂಟಿಕೇಶನ್ ಪಾಸ್ವರ್ಡ್ ಕೇಳುತ್ತೆ. ಇದು ಯೂಸರ್ ನೇಮು ನಿಮ್ಮ ಮೇಲ್ ಐ ಡಿನೇ ಇರುತ್ತೆ. ನೀವು ಯಾವ ಮೇಲ್ ಐ ಡಿಯಿಂದ ಕಳಿಸ್ತೀರಲ್ವಾ ಅದೇ ಮೇಲ್ ಐ ಡಿ ಇರುತ್ತೆ. ಪಾಸ್ವರ್ಡು ನಿಮ್ಮ ಮೇಲ್ ಐ ಡಿ ಪಾಸ್ವರ್ಡ್ ಅಲ್ಲ, 2-ವೇ ಪಾಸ್ವರ್ಡ್ ಇದು. 2-ವೇ ಪಾಸ್ವರ್ಡ್ ಹಾಕೋಬೇಕು. 2-ವೇ ಪಾಸ್ವರ್ಡ್ನ ಹೆಂಗೆ ಫೈಂಡ್ ಮಾಡೋದು ಅಂತ ಅಂದರೆ ಗೊತ್ತಿಲ್ಲ ಅಂದರೆ, 2-ವೇ ಪಾಸ್ವರ್ಡು ಫೈಂಡ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೀವು ಚೆಕ್ ಮಾಡಿ, ಅದರ 2-ವೇ ಪಾಸ್ವರ್ಡು ಎಲ್ಲಿ ಸಿಗುತ್ತೆ ಅಂತೇಳಿ ಆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಓಕೆನಾ. ನೆಕ್ಸ್ಟು ನಾನು ಎಂಟರ್ ಮಾಡ್ತೀನಿ. ಇವಾಗ ನೋಡಿ, ಇನ್ವಾಯ್ಸು ಮೇಲಲ್ಲಿ ಹೋಗ್ತಾ ಇದೆ. ನಾನು ಇನ್ವಾಯ್ಸ್ ಓಪನ್ ಮಾಡಿನೂ ತೋರಿಸ್ತೀನಿ. ನೋಡಿ, ಇವಾಗ ಎಷ್ಟು 3:32ರಲ್ಲಿ ಇನ್ವಾಯ್ಸ್ ಬಂದಿದೆ. ಈ ಥರ ಬರುತ್ತೆ. ಸಿಂಪಲ್ ಆಗಿದೆ ಅಲ್ವಾ. ಸೊ ನೀವು ಸೆಟ್ ಮಾಡ್ಕೋಬೋದು, ಈಸಿಯಾಗಿ ಸೆಟ್ ಮಾಡ್ಕೊಳ್ಳಿ ಈ ವಿಡಿಯೋ ಫುಲ್ ನೋಡಿಕೊಂಡು. ನೆಕ್ಸ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದು ಮ್ಯಾನ್ಯುಯಲ್ಲು, ಓಕೆನಾ. ಇದು ಎವ್ರಿ ಟೈಮ್ ನಾವು ಮ್ಯಾನ್ಯುಯಲಿ ಅಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಕಳಿಸ್ಬೇಕು. ಇದು ಮ್ಯಾನ್ಯುಯಲಿ ಟ್ಯಾಲಿಯಲ್ಲಿ ಮಾಡ್ಬೋದು. ಇನ್ನೊಂದು ಕಸ್ಟಮೈಸೇಷನ್ ಸಹ ಮಾಡ್ಬೋದು. ನೀವು ಈ ಥರ ಎಕ್ಸ್ಟ್ರಾ ಪ್ರೋಸೆಸ್ ಏನೂ ಇರಲ್ಲ. ಜಸ್ಟ್ ನೀವು ಇನ್ವಾಯ್ಸ್ ಸೇವ್ ಮಾಡಿದಾಗ ಮೇಲ್ ಕಳಿಸ್ಬೇಕಂತ ಕೇಳುತ್ತೆ. ಎಷ್ಟು ಅಂತ ಕೊಟ್ಟರೆ ಹೋಗುತ್ತೆ. ಅಥವಾ ನಿಮಗೆ ಕನ್ಫರ್ಮೇಷನ್ ಏನು ಬೇಡ ಅಂದರೆ ಜಸ್ಟ್ ನೀವು ಇನ್ವಾಯ್ಸ್ ಸೇವ್ ಮಾಡ್ತಾ ಇದ್ದಂಗೆ ಕಸ್ಟಮರ್ಗೆ ಮೇಲ್ ಹೋಗುತ್ತೆ. ಆ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲ ನೀವು ಚೆಕ್ಔಟ್ ಮಾಡಿ. ಇನ್ ಕೇಸ್ ನಿಮಗೆ ಅದು ಕಂಫರ್ಟೇಬಲ್ ಆಯಿತು ಅಂದರೆ ಕಸ್ಟಮೈಸೇಷನ್ ನಾವು ಮಾಡಿಕೊಡ್ತೀವಿ. ಅಥವಾ ನೀವು ಇದೇ ಥರ ಮ್ಯಾನ್ಯುಯಲಿ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಹಿಂಗೂ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ಸ್ ಇತ್ತಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಅಥವಾ ಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಿ.